ಅಪ್ಡೇಟ್ಸ್ ಎಲ್ಲ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ತುಂಬ ದಿನ ಆದಮೇಲೆ ಸಿನಿಮಾಸೇ ಬಂದಿಲ್ಲ ಅಂತ ಇರಬೇಕಾದ್ರೆ ಇಂಥ ಟೈಮಲ್ಲಿ ಪ್ರತಿಯೊಂದು ಗುಡ್ ನ್ಯೂಸ್ ಇಲ್ಲಿ ಆಚೆ ಹಾಕಿಕೊಟ್ಟಿದ್ದೀನಿ. ಸೊ ಗೈಸ್, ಮೊದಲನೇದಾಗಿ ಹೇಳೋದಾದರೆ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್, ನೆಕ್ಸ್ಟ್ ಅಪ್ಡೇಟ್ ಯಾವಾಗ ಬರುತ್ತೆ ಅಂತ ಕೇಳೋದಾದರೆ ಜುಲೈ 2ನೇ ತಾರೀಕು, ಇಲ್ಲ ಅಂತಂದರೆ ಜುಲೈ 1st ವೀಕಲ್ಲಿ ನಿಮಗೆ ಟಾಕ್ಸಿಕ್ನ ಅಪ್ಡೇಟ್ 100% ಸಿಗುತ್ತೆ. ಅದು ಟಾಕ್ಸಿಕ್ ಸಿನಿಮಾದ ಸಾಂಗ್ ಆಗಿರುವಂಥ ತಬಾಹಿ ಸಾಂಗ್ ಏನಿದೆ, ಇದ್ರದ್ದು ವಿಡಿಯೋ ಸಾಂಗ್ ಇದುವರೆಗೂ ನಿಮಗೆ ಲಿರಿಕಲ್ ನೋಡೋಕೆ ಸಿಕ್ಕಿರುವಂಥದ್ದು, ಆದರೆ ಇನ್ನು ಬರೋಕೆ ಕೊಟ್ಟಿರುವಂಥದ್ದು ವಿಡಿಯೋ ಸಾಂಗ್ ಆಗಿರುವಂಥದ್ದು. ಅದ್ರ ಜೊತೆಗೆ ನೀವು ಒಂದು ಸ್ಟ್ರಾಂಗ್ ಅಪ್ಡೇಟ್ನ ಕೂಡ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ಬೋದು. ಇದು ಜುಲೈ 1st ವೀಕಿಗೆ ಆಗಿರುವಂಥದ್ದು. ಎರಡನೇ ವಿಷಯ ಎಲ್ಲರಿಗೂ ಆಲ್ರೆಡಿ ಗೊತ್ತಿರುವಂಥದ್ದು, ಆದರೂ ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಯಾಕೆ ಅಂತಂದರೆ ತುಂಬಾ ಖುಷಿ ಆಗ್ತಿದೆ ಆಯಿತಾ. ಆಫ್ಟರ್ ಲಾಂಗ್ ಟೈಮ್ ಫೈನಲಿ ಸ್ಟಾರ್ಟ್ ಮಾಡ್ತಿದ್ದಾರೆ BRB ಶೂಟಿಂಗ್ನ. ಯಾಕೆಂದರೆ ಇದು ಹೀರೋಗೋಸ್ಕರನೂ ಕೂಡ ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಗೋಸ್ಕರ ನಾನು ಮಾತಾಡ್ತಿರೋವಂಥದ್ದು. ಇದು ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಿರೋದು ಏನೂ ಅಲ್ಲ, ನಾನು ಜಸ್ಟ್ ಮಾತಾಡ್ತಿರೋವಂಥದ್ದು BRB ಸಿನಿಮಾ ನಮ್ಮ ಇಂಡಸ್ಟ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಈ ರೀತಿ ಒಂದು ಸಿನಿಮ್ಯಾಟಿಕ್ ಫಾರ್ಮ್ಯಾಟ್ನ ನಾವು ತರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಯಾಕೆಂದ್ರೆ ನೋಡಿ, ಈಗ ಯಶೋರು ಕೂಡ ರಾಮಾಯಣ ತೆಗಿತಿದ್ದಾರೆ, ಅದೊಂದು ಫಾರ್ಮ್ಯಾಟ್ ಡಿಫ್ರೆಂಟ್ ಇದೆ, ಮೈಥಾಲಜಿಕಲ್ ಆದರೂ ಕೂಡ ಫಾರ್ಮ್ಯಾಟ್ ಡಿಫ್ರೆಂಟ್ ಇದೆ. ಆದರೆ ಇಲ್ಲಿ ಫಿಕ್ಷನ್ ಪ್ಲಸ್ ಮೈಥಾಲಜಿನ ಮಿಕ್ಸ್ ಮಾಡಿದಾಗ ಹೇಗೆ ಬರುತ್ತೆ ಅನ್ನೋದು ತೋರಿಸೋದಕ್ಕೋಸ್ಕರ, ಲೈಕ್ ಫಾರ್ ಎಕ್ಸಾಂಪಲ್ ಕಲ್ಕಿನ ನಾನು ಹೇಳಿದ್ನಲ್ಲ, ಈ ಸಿನಿಮಾ ಕಲ್ಕಿಗಿಂತನೂ ಮುಂಚೆ ಅನೌನ್ಸ್ಮೆಂಟ್ ಆಗಿರುವಂಥದ್ದು BRB. ಸೊ ಕಲ್ಕಿಗಿಂತ ಮುಂಚೆ ಏನಾದರೂ BRB ರಿಲೀಸ್ ಆಗಿದ್ದಿದ್ರೆ ಕಲ್ಕಿನ ಯಾರು ಅಷ್ಟು ಅಪ್ರಿಷಿಯೇಟೇ ಮಾಡ್ತಾ ಇರಲಿಲ್ಲ. ಸೊ ಇದಿರುವಂಥ ವಿಷಯ ಆಗಿರುವಂಥದ್ದು. ಸೊ ಮೂರನೇ ವಿಷಯ ಬಂದು ಡೆವಿಲ್ ಸಿನಿಮಾ OTT ರಿಲೀಸ್ ಆಗಿದೆ, ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಸೊ ನಾನೇ ಮಾತ್ರ ಕೇಳ್ತಿರೋಂಥದ್ದು, ಏನಾದರೂ ರಿಯಾಕ್ಷನಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಪೀಸ್ ಔಟ್.